ಖಚಿತವಾಯಿತೇನು? ನಾನು ಮೊದಲು ಹೇಳಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲೇ ಇದುವರೆಗೂ ಎಲ್ಲಿ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತಮರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ, ಮಾನವ ಲೋಕವನ್ನು ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ನೀನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ಪ್ರೇಮ ಮೂರ್ತಿಯ
ಇಲ್ಲವೇ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಧೂಳನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದು ನೆಡುವೆನು. ಆ ಬೀಜವು ಅಂಕುರಿಸಿ ದರ್ಶನ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪವನ್ನು ಈ ಜಗತ್ತಿಗೆ ಕೊಡುವುದು. ಪರಮಾತ್ಮ, ನಿನ್ನ ಸ್ಪರ್ಶವು ಮೃತ್ಯು ಸಂಜೀವಿನಿ. ನಿನ್ನ ದೃಷ್ಟಿ ಮಾತ್ರದಿಂದಲೇ ಈ ಜಡವಾದ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ ನೀನು. ಈ ರಕ್ತಪಾತ ಅವಶ್ಯಕತೆಯಾದರೂ ಏನಿದೆ ದೇವ? ರುಕ್ಮಿಣಿ, ಬಾರೆ ಪ್ರೇಮವನ್ನ, ಬಾ ಪ್ರೇಮ ಗಂಧ ಚಂದಿನ, ಹಾಡುವ ಆನಂದದಲ್ಲಿ ಬಾರೆ ಪ್ರೇಮವನ್ನ, ಬಾ ಪ್ರೇಮ ಗಂಧ ಚಂದಿನ, ಹಾಡುವ ಆನಂದದಲ್ಲಿ ಪ್ರೇಮಾನುರಾಗದಲ್ಲಿ. ಬಾರೆ ಪ್ರೇಮವನ್ನ, ಬಾ ಪ್ರೇಮ ಗಂಧ ಚಂದಿನ, ಹಾಡುವ ಆನಂದದಲ್ಲಿ
ಹಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದೆ ಹೊರತು ಮತ್ತ ಉಪಯೋಗವಿಲ್ಲ ಪ್ರಿಯತಮೆ. ಆರ್ಯವರ್ತಕೀಗ ಇಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತಾಶಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಪರಮಾತ್ಮ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದೇ ಆದರೆ ಅಂತಹ ಅಧರ್ಮಕ್ಕೆ ಧಿಕ್ಕಾರ. ನೀನು ಮತ್ತೊಂದು ಸಾರಿ ನನಗೋಸ್ಕರವಾದರೂ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ದೇವ. ಈ ಘೋರ ಹತ್ಯಾಕಾಂಡವು ನಿಲ್ಲಲಿ ಪ್ರಭು. ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಸಫಲತೆ ಆಗುವುದು ದೇವ. ಮುರಳಿಯ ಗಾನಕ್ಕೆ ಮನಸೋತೆಯ.
ಮಾನ ಪ್ರಾಣ ಸಮಸ್ತವು ನೀನೇ. ಕೃಷ್ಣ ಪರಮಾತ್ಮ ಪಂಚ ಪಾಂಡವರ ಪತ್ನಿಯಾಗಿದ್ರು ಸಹ ಈ ನನ್ನ ಬೆಚ್ಚಿರುವ ಮುಡಿಯನ್ನು ಕಟ್ಟಿಸೋರು ಯಾರೂ ಇಲ್ಲದಾಯಿತು. ನಿಮಗಾದ್ರೂ ಈ ನಿಮ್ಮ ಸಹೋದರಿ ಕಷ್ಟವೇನು ಎಂಬುದು ಅರಿವಾಗುತ್ತಿಲ್ಲವೇ ದೇವ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡಬಾರದೆ? ಚಾಲಿ ಏಕೆ ಈ ರೀತಿ ರೋಧಿಸುತ್ತಿರುವೆ? ಏಕೆ ರೋದಿಪ್ಪೆ? ಏಕೆ ರೋದಿಪ್ಪೆ? ಕರುಣೆ ಮಣಿಯೇ ನೀ ಏಕೆ ರೋದಿಪ್ಪೆ? ಮಕ್ಕಳಾಗ್ತೀಯ ಮೀರಿ ಶೀಘ್ರದೇ ಕುರುಕುಲ ಸೇರಿ ಪಾಂಚಾಲೆ ಮಕ್ಕಳಾಗ್ತೀಯ ಮೀರಿ ಶಿಕ್ಷಿಸುವೆ ಪದಾಂತರ ಸತ್ತನಾಗದೆ ಚಿಂತೆಯ ಬಿಡದೆ ಏಕೆ ರೋದಿಪ್ಪೆ? ಸರಣಿ ಮಣಿಯೇ ನೀ ಏಕೆ ರೋದಿಪ್ಪೆ? ಬಿಡು ಬಿಡು ನಿನ್ನ ಹಳದ ಬಗೆದು ಬಿಡುವೆನು ತುಳುಡರ ಒಡದ ಪಂಚಾಲೆ ಬಿಡು ಬಿಡು ನಿನ್ನ ಹಳದ ಬಗೆದು ಬಿಡುವೆನು ತುಳುಡರ ಒಡದ ಶಿಕ್ಷಿಸುವೆ ಪದಾಂತರ ಶಿಕ್ಷಿಸುವೆ ಪದಾಂತರ ಸತ್ತನಾಗದೆ ಚಿಂತೆಯ ಬಿಡುದಿ ಏಕೆ ರೋದಿಪ್ಪೆ? ತರುಣಿ ಮಣಿಯೇ ನೀ ಏಕೆ ರೋದಿಪ್ಪೆ? ನಿನ್ನನ್ನೊಲಿಸಲು ನಾನಿಲ್ಲವೇ ಈ ಜಗದೊಳ ಅತ್ಯಧಿಕ ಬಲಶಾಲಿ? ಈ ಪ್ರಚಂಡ ಭೀಮನ ಪರಾಕ್ರಮಕ್ಕೆ ನಿಂತಿದ್ದೇನೆ. ಒಲಗಿಕ್ಕೋ ನಿನ್ನ ಶೌರ್ಯವನ್ನು ಮರೆತೀಯ? ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು. ನೀವುಗಳು ನನ್ನ ಪತಿಗಳಾಗಿರುವಾಗ ಕಾಡಿನ ವಾಸವು ಪರರ ಸೇವೆಯು ಇಷ್ಟರಲ್ಲೇ ಕಾಲ ಕಳೆಯಬೇಕಾಯಿತು. ಇನ್ನು ಈ ದ್ರೌಪದಿಯು ಜೀವಿಸಿ ಫಲವಾದರೂ ಏನು? ದೇವಿ ಸಾಕು ಮಾಡು ನಿನ್ನ ಬಿಲ್ನೊಡೆಗಳಂದು. ಹಿಂದೆ ನಿನ್ನ ಒದಗಿದ ವಿಪತ್ ಪರಂಪರೆಗಳನ್ನು ಪರಿಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ? ಅಗ್ರದ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದನ್ನು ಸುಮ್ಮನಿದ್ದ ಮಾತ್ರಕ್ಕೆ
ನನ್ನನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ಪಾಂಚಾಲಿ, ಚಲಿಸುತ್ತಿರುವ ಸೂರ್ಯ ಚಂದ್ರಾದಿಗಳು ದಿಕ್ಕು ತಪ್ಪಿಯಿಂದ ಮುಂದಾದರೂ ಸರಿ, ಸಪ್ತ ಸಾಗರಗಳು ಬೋರಗರೆದು ಬತ್ತಿ ಹೋದರೂ ಸರಿ, ಆ ತ್ರಿಮೂರ್ತಿಗಳೇ ಎದುರಾಗಿ ಬಂದು ನಿಂತರೂ ಸರಿ, ಆ ದುರುಳ ಕೌರವರ ಶತರುಂಡಗಳನ್ನು ಈ ಧರಣಿ ಉರುಳಿಸಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬರಲಿದ್ದರೆ ನಾನು ಬಂಡ ಬಕರನ್ನು ಕೊಂದ ಪ್ರಚಂಡ ಭೀಮನೇ ಅಲ್ಲ. ಆಹಾ ಪುರುಷರಿಗೆಲ್ಲ ವೀರ ಶಿಖಾಮಣಿಗಳು ತಾವೇಲ್ವೇ ಪ್ರಾಣೇಶ್ವರ? ದೇವಿ ಎಂದು ನಾನು ಸಭಾರಾಂಗಣದ ಮಧ್ಯದಲ್ಲಿ ನಿಂತು ಹೋರಾಡಿ ಆ ದುರ್ಮದಾಂಧನಾದ ದುರ್ಯೋಧನ ರಾಜ ಕಿರೀಟವನ್ನು ಈ ನನ್ನ ಎಡಗದಿಂದ ಪುಡಿ ಪುಡಿ ಮಾಡಿ ಎಂದು ಆ ದುರುಳ ದುಶ್ಯಾಸನ ವಸ್ತ್ರವನ್ನು ಬಗೆದು ಈ ನಿನ್ನ ಬಿರುಮೊಳೆಯನ್ನು ಕಟ್ಟುವೆನೋ ಒಂದು ನನ್ನನ್ನು ಹೊಗಳುವೆಯಂತೆ. ಅಲ್ಲಿಯವರೆಗೂ ಇಲ್ಲಿಂದ ಹೊಗಳಿಕೆಯ ಮಾತು ಅನಾವಶ್ಯಕ. ಪಾಂಚಾಲಿ, ಪಾಂಚಾಲಿ, ಓಹೋ ಅರ್ಜುನ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ಆ ಕರ್ಣನ ಶಿರಸ್ಸನ್ನು ಈ ಧರೆಗೆ ಕೆಡಹುವೆ ಎಂದು ನೀವು ಮಾಡಿರುವ ಪ್ರತಿಜ್ಞೆ ಏನಾಯಿತು? ಎಲ್ಲವನ್ನು ಮರೆತು ಹೋಗಿರುವಿರೇನು? ಪಾಂಚಾಲಿ, ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರದು ಸುಮ್ಮನಿಂದ ಮಾತ್ರ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದೆ. ಕೇಳು, ಮುಂದೆ ನಡೆಯುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರುಳ ಕೌರವ ಗುಂಡಿಗಳನ್ನು ಸೀಳುವೆನು. ಅದು ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿನ ಕರಲ ಸೂತಪುತ್ರ ಕರ್ಣ ಅವನ ಶಿರಸ್ಸನ್ನು ಛೇದಿಸುವುದಾಗಿ ನಾನು ಮಾಡಿದ ಶಪಥವನ್ನು ಮರೆತೆಯ? ಶಾಂತಳಾಗು ದೇವಿ, ಶಾಂತಳಾಗು. ಪ್ರಿಯ ಸಹೋದರರೇ, ಇಷ್ಟೊಂದು ಕಾತುರಬೇಕಿ? ಇನ್ನು ನಾವು ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದೆವು. ಇನ್ನು ಕೌರವರೊಡನೆ ಸಂಧಿ ಮಾಡಿಕೊಂಡು ನಮಗೆ ಬರಬೇಕಾದ ರಾಜ್ಯವನ್ನು ಪಡೆದುಕೊಂಡು ಸುಖದಿಂದ ಬಾಳೋಣ. ಇದಕ್ಕೆ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿ. ಅಣ್ಣ ಧರ್ಮನಂದನ, ಸಮಸ್ತ ಲೋಕ ಅನುಭವವುಳ್ಳ ನಿಮಗೆ ಪ್ರತಿ ಉತ್ತರವಾಗಿ ನುಡಿದೆಂದು ಭಾವಿಸಬೇಡಿ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ನನ್ನ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಒಳಗಾಗಿದೆ. ಸಪ್ತ ದೀಪೋದ್ಗರ ನವ ಮಾರ್ಗಗಳೇ ಚಲಿಸಬಹುದು. ಸುರ, ನರ, ಕಿನ್ನರ, ಕಿಂಗ್ ಪುರುಷ, ಯಕ್ಷ ಪಾಲಾಕ್ಷನೇ ಏನು ಎದುರಾಗಲಿ, ಕ್ಷತ್ರಿಯೋಚಿತ ಧರ್ಮ ನುಗ್ಗಿದ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಈ ಭರತ ಭೂಮಿಯನ್ನು ಛಿದ್ರವಾಗಿ ಒಡೆಯಲು ಹೊರಟಿರುವ ಕೌರವ ಈ ನಮ್ಮ ಪಾಂಚಾಲಿಯನ್ನು ಬಾ ಪಾಂಚಾಲಿ ತೊಡೆಯನ್ನು ಅಲಂಕರಿಸು ಎಂದು ಕರೆದನಲ್ಲ, ಅವನ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿರಬಹುದು ನಾನು ನೋಡಲೇಬೇಕು. ಈ ಭರತ ಭೂಮಿಯನ್ನು, ಈ ಭರತ ವಂಶದಲ್ಲಿ ತನ್ನ ಸ್ಥಾನರೆಲ್ಲವನ್ನು ಇಕ್ಕಿದ್ದ ಆ ತುಚ್ಛ ಮಾನವ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ? ಅವನಂತ ಬಲವಂತನಾದರೆ ರಣಾಂಗಣದಲ್ಲಿ ಪಣ ತೊಟ್ಟು ನಿಲ್ಲಲಿ, ಕೋಟೆ ಅಧ್ಯಕ್ಷರಾಗಿ ಬಂದರೂ ಸಾಟಿ ಇಲ್ಲದೆ ಆ ದುರುಳ ಕೌರವರ 99 ಮಂದಿ ಸಹೋದರರ ರಕ್ತ ಹರಿಸಿ ಬಿಡುತ್ತೇನೆ. ಆದ್ದರಿಂದ ಯುದ್ಧ, ಭಯಂಕರವಾದ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ಅಣ್ಣ ಧರ್ಮನಂದನ, ಭೀಮಸೇನನ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹಜಾತರೇ, ಸಹಜಾತರೇ, ಕೇಳಿರಿ ಪೆಡುವೆ ಸಹಸಾನುಭೂತಿ. ಆತೈಸಲಾರೆ ಸಹಜಾತರೇ, ಕೇಳಿರಿ ಪೆಡುವೆ ಸಹಸಾನುಭೂತಿ. ಆತೈಸಲಾರೆ ಸಹಜಾತರೇ. ಮೊದಲಾಗಿ ತೀರಾ ಶೂರ
ಸಹೋದರರೇ, ದುಡುಕುವುದರಿಂದ ಯಾವ ಪ್ರಯೋಜನವಿಲ್ಲ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಸ್ವಾಮಿಯು ಬಂದ ನಂತರ ಪರಮಾತ್ಮನ ಸಲಹೆಯಂತೆಯೇ ನಡೆಯೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದು ನನ್ನ ಅಭಿಪ್ರಾಯ. ಶಾಂತಿ 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 ಇನ್ನೂ ಬಿಟ್ಟಿಲ್ಲವೇ ಈ ಹುಚ್ಚುತನದ ಭ್ರಾಂತಿ? ಗಂಡುತನದ ಬಂಡರನ್ನು ತುಳಿದು ಮುಷ್ಟಿ ಮಾತದೆ ಜಗವನ್ನೇ ಜಯಿಸಬಲ್ಲ ಈ ಬಾಹುವಲ್ಲ ಪಾಂಡವರು ಆ ದಾಯಾದಿಗಳ ಶತ ಚಿನ್ನ ಭಿನ್ನ ದೇಹಗಳನ್ನು ಈಡಾಡುವುದೇ ಬಿಡುವುದಿಲ್ಲ. ಅಗ್ರಜ, ಪಾಂಡವ ಕುಲದ ಮಾನ ಮಣ್ಣು ಪಾಲಾಗುವ ಮುಂದ ಯುದ್ಧ, ಭಯಂಕರವಾದ ಯುದ್ಧ, ಗುರುಕುಲ ನಾಶ. ನಿಮ್ಮ ಧರ್ಮದ ಕಟ್ಟಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು. ಇನ್ನು ಮುಂದೆ ಶಾಂತಿ ಸಹನೆ ಎಂಬುದನ್ನು ಸಹಿಸಲಾಗದು. ಆ ಪರಮಾತ್ಮ ಜನಾರ್ದನ ವಾಸುದೇವ ಎಲ್ಲಿರುವೆ ತಂದೆ? ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗು ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಮುರಳಿಗಾನ ವಿಹಾರಿ ಪುರುಷೋತ್ತಮ, ನಮ್ಮ ಮರೆಯನ್ನಾಲಿಸಿ ನೀನು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದ ದೇವ. ನೀನು ನಮ್ಮ ಮೇಲಿಟ್ಟಿರುವ ವಾತ್ಸಲ್ಯವು ಅಸದೃಶವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದರಲ್ಲಿ ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಉಭಯರು ಶಾಂತಿಯಿಂದ ಬಾಳುವುದು ಮೇಲಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸೆನಯ್ಯ. ಶಿರದಲ್ಲಿ ಬಂದು ಬಾಂಧವ ರಕ್ತದಿಂದ ಅಪವಿತ್ರ ಭೂಮಾತೆಯೋಳ್ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ತಿಟದಿ ಕೆರಳು ತಾಂಗೆ ಹಾಪತ್ ಬಂದುವೆ. ಕರ ಮುಗಿದು ಬೇಡುವೆನು ಕೃಷ್ಣ. ಕೈಬೋದು ಅಸಮ್ಮತವು ಯಮಕ್ಕೆ ಕಾಣದ ಕೈ, ಅಸಮ್ಮತವು ಯಮಕ್ಕೆ ಚಾಲಿಸಬೇಕೆನ್ನ ಬೇಡುವೆ ದೇವ. ಚಾಲಿಸಬೇಕೆನ್ನ ಬೇಡುವೆ ದೇವ. ತನ್ನ
ಅನುಸರಿಸಿದೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿ ಬಾಯಿ ತುತ್ತಾಗಿಸಲಿ. ಆದ್ದರಿಂದ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬಂಧನ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವೇ. ಅದಕ್ಕೆ ನಿನ್ನ ಈ ಸಹೋದರರ ಅಭಿಪ್ರಾಯ ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ಸದಾಕಾಲದ ಕೋಟೆಯಂತೆ ಭದ್ರವಾಗಿ ಬೆಳೆದಿರುತ್ತದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನಮ್ಮನ್ನು ಅಂಧನನ್ನಾಗಿ ಮಾಡಿದೆ. ಚೆಚೆ ಸುಡಬೇಕು ನಮ್ಮ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿದಂತೆಯೇ ವಾಸುದೇವ, ಹಾದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದ. ಆದಷ್ಟು ಬೇಗ ಅವು ತೊಲಗಿಸಿ ಮುಂದುವರೆದರೆ ಈ ಭ್ರಾತೃಮ ಪಾಶ ನಮ್ಮನ್ನು ಅಡ್ಡಲಾಗಿ ನಮಗೆ ಹೇಳಿತನಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದ್ದೀಯೆ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ ಕೃಪದ ನರೇಂದ್ರ ನಂದಿನಿ, ಅಣ್ಣ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅದು ಹೇಗೆ ತಾನೇ ಸಮ್ಮತವಾದೀತಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವೂ ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗುಡ್ಡಿ ಬೇಡಿದರು ತೋರದಿ ಹೇಗೆ
ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿಯೇ? ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಆ ಭಂಡ ಬಕನನ್ನು ಕೊಂದ ಗಂಡ. ಏಕೆ ನಿಮಗೇಕೆ ಬೇಕು ಈ ಗಧಾದಂಡ? ಛೀ, ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕಶಾಲೆಗೆ ಹೋಗಿ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಪಂಚರೇ, ನಿನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ಏಕೆ ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಬಹುದು. ನೀವು ಸಹ ನನ್ನ ಪತಿಯೇ? ಇಲ್ಲ, ಇವರಾರೂ ನನ್ನ ಪತಿಗಳಲ್ಲ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಂಗವನ್ನು ಪ್ರವೇಶ ಮಾಡುತ್ತೇನೆ. ನನ್ನ ತಂದೆಯಂತವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಗುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಅಣ್ಣ, ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಬಾಳಲಿ ಬೆಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆ ಸ್ವಾಮಿ, ಏತಕ್ಕೆ ಶೋಧನೆ?
ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿ ಆಗುತ್ತೇನೆ, ಅಗ್ನಿಗಾಹುತಿ ಆಗುತ್ತೇನೆ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಬೇರೆಯಾಯಿತಲ್ಲ ಅಂತ ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಿಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಆ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂತ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ತಟ್ಟುವೆ ನೆನಿತು ಕನಗದ ದಂಡದಿ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆ ನೆನಿತಂ ನುಡಿದೆಯೋ ಗಂಡುಗರಿ ನೀನಂದು ಡಂಬದ ನುಡಿಯ. ಬಾಬಾ ಭೀಮಸೇನ, ನುಡಿದು ಮರೆತೆಯೋ ಮರೆತು ನಿದ್ರೆಯಳಿಗೆಯೋ ಹಿಡಿಂಬ ಮನೋಹರ. ಅಡಗಲಿ ಅಡಗಲಿ ಅಡಗಲಿ. ನಿನ್ನೆ ಕೂಹಕ ಕಂಠದ ಕರಳೇರಿಯುವ ಬಿರುನುಡಿ ಕಣ್ಣೀರ ಕರೆಯದಿರು ಅಲ್ಲವೇ? ನಿನ್ನೆ ಕಣ್ಣೀರ ಬದಲಾಗಿ ಅಗೆಗಳ ಎಂಡಿರ ಕಣ್ಣಲ್ಲಿ ಶತಸಹಸ ಕಂಬನೆಯ ತರಿಸವೆ. ಕಾಲನೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮೂಹವ ಸೆಳೆರುತ್ತರುವೆನ. ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಕುಟ್ಟುವೆ ಪಾತಕಿ ದುರ್ಯೋಧನ ತೊಡೆಯ. ದೃಪದ ಸುತೆ ಕಟ್ಟುವೆ ನಿನ್ನ ಬಿರುಮುಡಿಯ. ಕೊಡದಿರು ವ್ಯತೆಯ ಓ ನರಕಾಸುರ ಮರ್ದನ. ಕೇಳಿದೆನ್ನ ಕೊನೆಯ ಅಭಿಮತ. ಕಾಲ್ಮೋಡ ಗುಡಿಗೆ ಗುಡಿಗೆ ಕರೆಯಲಿ. ಕಾಲ್ಮೋಡ ಗುಡಿ ಗುಡಿಗೆ ಈ ಭೂಮಿ ನಡುಗಿ ನಡುಗಿದೆ. ಹುಟ್ಟಿದ ಸಪ್ತ ಸಾಗರಗಳು ಕರೆಯಲಿ. ಗುರುಗಳ ಶಿರಾಯ ಕಲಿಯದ ಬಿಡದ, ಗುರುಗಳ ಶಿರಾಯ ಕಲಿಯದ ಬಿಡದ. ತರಳಿ ಕಂಠದಲ್ಲಿ ಮಲಗಿದ್ದೇವೆ ಜಯವ, ತರಳಿ ಕಂಠದಲ್ಲಿ ಮಲಗಿದ್ದೇವೆ ಜಯವ. ಗುರುಕುಲವ ಹೊಡೆದಿರುವೆ, ಗುರುಕುಲವ ಹೊಡೆದಿರುವೆ. ದುರ್ಲ ಕೌರವನ ಪರಿಪರಿವಿರಲಿ, ದುರ್ಲ ಕೌರವನ ಪರಿಪರಿವಿರಲಿ. ಕಾಲ್ಮೋಡ ಗುಡಿ ಗುಡಿಗಿದ್ದರು ಈ ಭೂಮಿ ಬೆಳಗಿ ಬೆಳಗಿದರು. ಹುಟ್ಟಿದ ಸಪ್ತ ಸಾಗರಗಳು ಹೋಗಲಿ. ಓ ನರಕಾಸುರ ಮಂತನ, ಕೇಳಿದನ್ನ ಕೊನೆಯ ಮತ. ದಯಮಾಡಿ ಸಂಧಿಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ಹಾಲಾಕ್ಷಣಂ ಮೆಚ್ಚಿಸಿ ಹರದನೆ ಪಾಶುಪತಾಗ್ರವಂ ವಿಧ ವಿಧಸ್ಥ ಪ್ರಯೋಗದಿ ಗಳಿಸಿಹೆ ನಾನು ವಿಜಯನೆಂಬ ಬೆಸರ. ಹರಿಗಳ ತಗೈಯಲ್ ಪವಿತ್ರೋತ್ಸಾಹರಿಂದಿಯ, ಹರಿಗಳ ತಗೈಯಲ್
ಅವಿತೋಕ್ತಾರಿಂದ್ರಿಯ ಅನುದರ ಈ ಪರಿಯೋಳಿಪುದು ತರವೆ ಧರ್ಮಜಗೆ ಕೃಷ್ಣ. ಹೌದು ವಾಸುದೇವ, ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗ ಸಂಹಾರ ಚಿತ್ರನು ವೈರ್ಯಗಳನ್ನು ಲೆಕ್ಕಿಸಿ ಅಪ್ರತಿಮ ಶೌರ್ಯ ಸಂಪನ್ನ ಹಾರನ್ನು ಮೆಚ್ಚಿಸಿ ದಿವ್ಯಾಸ್ತ್ರವನ್ನು ಪಡೆದ ಈ ಸವ್ಯ ಸಾಚ್ಯಕ್ಕೆ ಹೋದಾಗ್ನಿ ದಗದಗೆ ಕಾಲಾಗ್ಲಿನ ಸುಡಲು ಕೆರಳಿ ನಿಂತಿರುವಾಗ ಅದು ಅಲ್ಲದೆ ಆ ಸೂತಪುತ ಕಡನ ಶಿರಸ್ಸನ್ನು ಎಂದು ಭೂಮಿಗುರುಳಿಸುವೆನೋ, ಹೇ ನನ್ನ ಪ್ರಿಯ ಪತ್ನಿ ದೃಪದ ನಂದಿನಿ ಕವಿದಿರತಕ್ಕಂಥ ಅಂಧಕಾರ ಎಂದು ಕಿತ್ತೊಗೆಯುವನು, ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಹಿಂದೊರಗಿದ ವಿಪತ್ಪರಗಳನ್ನು ತಂದೊಡ್ಡಿದ ಆ ಕೌರವರಿಗೂ ನಮಗೂ ಸಂಧಿ ಚೇ ಕೂಡದು, ಯುದ್ಧ ನಡೆದಾತಿರಬೇಕು. ಧರ್ಮನಂದನ, ಪರಮಾತ್ಮ, ಭೀಮಾರ್ಜುನರಿರುವರು ಸಂಧಿಗೆ ಸಮ್ಮತಿಸಿದಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಮಹಾಪ್ರಭುವನಿಗೆ ಇದೊಂದು ಸಾರಿ ನೀನು ನನ್ನ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಸಂಧಿಗೆ ಸಮ್ಮತಿಸುವಂತೆ ಮಾಡು. ಅರ್ಧ ರಾಜ್ಯವನ್ನು ಕೊಡಲು ಕೇಳು. ನಿರಾಕರಿಸಿದ ಪಕ್ಷದಲ್ಲಿ ನಮ್ಮ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡು ಮುಕುಂದ. ಯುದ್ಧವು ಖಂಡಿತವೂ ಬೇಡ, ಖಂಡಿತವೂ ಬೇಡ. ಧರ್ಮನಂದನ, 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 ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿರುವರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ಸುತೆ, ನಿನ್ನ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ, ಸಂಧಿಗಾಗಿ ನಾಳಿನ ಕುರುಸಬೆ. ಸಹೋದರಿ ಅಣ್ಣ, ಏಕಮ್ಮ ಕಿನ್ನಳಾಗಿರುವಿನ್. ಅಣ್ಣ, ಅಂದು ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡು. ಈಗ ಬಿಚ್ಚಿರೋ ನನ್ನ ಮುಡಿಯನ್ನು ಕಟ್ಟಿಸೋ ಭಾರವದು ನಿನ್ನದಲ್ಲವೇ ಅಣ್ಣ? ಸಹೋದರಿ ಮಾಧವನ ನೀರೇ ಸೋದರಿ ಭಯವೇಕೆ, ಮಾಧವನ ನೀರೇ ಸೋದರಿ ಭಯವೇಕೆ, ಮಾಧವನ ನೀರೇ ಸೋದರಿ ಭಯವೇಕೆ, ಮಾಧವನ ನೀರೇ ಸೋದರಿ ಭಯವೇಕೆ, ಸಾಧಿಸಿ ದುರುಳ ರಸದೆ ಬರೆಯುವೆ, ಸಾಧಿಸಿ ದುರುಳ ರಸದೆ ಬರೆಯುವೆ, ಸಂತಪಿಸುವೆಯೇ ಸೋದರಿ, ಸಂತೈಸಲು ನಾನಿರೇ. ಗುರುರಾಜ ಸಭೆಯಲ್ಲಿ ದುರುಳಲು ಶಾಸನ, ಗುರುರಾಜ ಸಭೆಯಲ್ಲಿ ದುರುಳಲು ಶಾಸನ, ಗುರುರಾಜ ಸಭೆಯಲ್ಲಿ ದುರುಳಲು ಶಾಸನ, ಗುರುರಾಜ ಸಭೆಯಲ್ಲಿ ದುರುಳಲು ಶಾಸನ, ಸೀರೆಯ ಸೆಳೆಯೇ ಮರೆಯುತ್ತ, ಸೀರೆಯ ಸೆಳೆಯೇ ಮರೆಯಿಡುತ್ತ, ಒರೆಯೋ ಕೃಷ್ಣ 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 ಎಂದು, ಒರೆಯೋ ಕೃಷ್ಣ 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 ಎಂದು, ಒರೆಯೋ ಕೃಷ್ಣ ಎಂದು ಮರೆಯಿಡ, ಒರೆಯೋ ಕೃಷ್ಣ ಎಂದು ಕರೆದ ಜನವೇ, ಒರೆಯೋ ಕೃಷ್ಣ ಎಂದು ಕರೆದ ಜನವೇ, ವರದನಾಗಿ ಬಂದು ಸಲಹಿದೆ ತಂಗಿ, ವರದನಾಗಿ ಬಂದು ಸಲಹಿದೆ ತಂಗಿ, ವರದನಾಗಿ ಬಂದು ಸಲಹಿದೆ ತಂಗಿ, ಸಂತಪಿಸುವೆಯೇ ಸೋದರಿ, ಸಂತಾಪ ಸಂತೈಸಲು ನಾನಿರೇ ನಾನೇ.
ಆ ದುರ್ಯೋಧನನಲ್ಲಿ ಸರ್ವ ಪ್ರಕಾರಗಳಿಂದಲೂ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಸಿದ್ಧ ಮಾಡಿಕೊಂಡೇ ಬರೋಣ. ಹಾಗೆ ದುಃಖಿಸಬೇಡ, ನಡೆ ಸಹೋದರಿ. ಹಾಗೆ